ಸಿನಿಮಾ ಸ್ಟೈಲ್ನಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ಟೈಲ್ ನೋಡಿ ಗವರ್ನರ್ ಗರಂ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿಯೇ ದಳಪತಿ ವಿಜಯ್ ಪ್ರಮಾಣ ವಚನ ಸ್ಟೈಲ್ ನೋಡಿ ಗವರ್ನರ್ ಗರಂ ಆಗಿದ್ದಾರೆ. ಲೆಟರ್ನಲ್ಲಿರೋದನ್ನ ಬಿಟ್ಟು ತನ್ನದೇ ಸ್ಟೈಲ್ನಲ್ಲಿ ಪ್ರಮಾಣ ವಚನ, ಥೇಟ್ ಸಿನಿಮಾದಲ್ಲಿ ಹೇಳಿದಂತೆಯೇ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್. ಲೆಟರ್ನಲ್ಲಿ ಏನಿದೆಯೋ ಅದನ್ನಷ್ಟೇ ಹೇಳಿ ಅಂದಿದ್ದಾರೆ ಹರ್ಲೇಕರ್ ಅವರು. ಗವರ್ನರ್ ಸೂಚನೆ ಮೇರೆಗೆ ಲೆಟರ್ನಲ್ಲಿದ್ದನ್ನೇ ಓದಿದ್ದಾರೆ ವಿಜಯ್. ದಳಪತಿ ವಿಜಯ್ ಸಿನಿಮಾ ಡೈಲಾಗ್ಗೆ ಬ್ರೇಕ್ ಹಾಕಿದ್ರು ಗವರ್ನರ್ ಹರ್ಲೇಕರ್ ಅವರು. ಸಿನಿಮಾ ಸ್ಟೈಲ್ನಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ. ವಿಜಯ್ ಪ್ರಮಾಣ ವಚನ ಸ್ಟೈಲ್ ನೋಡಿ ಗವರ್ನರ್ ರಾಜೇಂದ್ರ ಹರ್ಲೇಕರ್ ಗೌರಮ್ ಆಗಿದ್ದಾರೆ. ಲೆಟರ್ನಲ್ಲಿ ಏನಿದೆಯೋ ಅದನ್ನಷ್ಟೇ ಹೇಳಿ ಎಂದಿದ್ದಾರೆ ಗವರ್ನರ್. ಗವರ್ನರ್ ಸೂಚನೆಯ ಮೇರೆಗೆ ಲೆಟರ್ನಲ್ಲಿದ್ದನ್ನೇ ಓದಿದ್ದಾರೆ ವಿಜಯ್ ಅವರು. ದಳಪತಿ ವಿಜಯ್ ಸಿನಿಮಾ ಡೈಲಾಗ್ಗೆ ಬ್ರೇಕ್ ಹಾಕಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು. ವಿಜಯ್ ಅವರ ಪ್ರಮಾಣ ವಚನ ಸ್ಟೈಲ್ ನೋಡಿ ಇದೀಗ ಗವರ್ನರ್ ಅವರು ಗರಂ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನ ಬಿಟ್ಟು ಲೆಟರ್ನಲ್ಲಿ ಏನಿದೆಯೋ ಅದನ್ನ ಮಾತ್ರ ಓದಿ ಅಂತ ಹೇಳಿದ್ದಾರೆ. ಗವರ್ನರ್ ಸೂಚನೆಯ ಮೇರೆಗೆ ಲೆಟರ್ನಲ್ಲಿದ್ದನ್ನ ಮಾತ್ರ ಈಗ ವಿಜಯ್ ಅವರು ಓದಿದ್ದಾರೆ. ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். சி ஜோசப் விஜய் எனும் நான் தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை உரியவாறு நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறை